ಬಜ್ಜಿ ಐಸ್ ಕ್ರೀಮ್ ಎಲ್ಲ ಬಂತಾ? ಪಲ್ಯ ಬರುತ್ತೆ, ಪಲ್ಯ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ನಿಮಗೆ. ಸೊಪ್ಪು ಪಲ್ಯ, ಕಾಳು ರೈತ, ಕೋಸಂಬರಿ ಎಲ್ಲ ಅನ್ಲಿಮಿಟೆಡ್ ಇದೆ. ಮತ್ತೆ ಬೇಕಾದರೆ ಕೇಳಿ, ರೋಟಿ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ, ಬೆಣ್ಣೆ ಬರುತ್ತೆ, ರೈಸ್ ಸಾಂಬಾರು ರಸಮ್ ಎಲ್ಲ ಬರುತ್ತೆ, ಅದು ಅನ್ಲಿಮಿಟೆಡ್ ಇರುತ್ತೆ. ಲಾಸ್ಟಲ್ಲಿ ಫುಡ್ ಸಾಡ್ ವಿತ್ ಐಸ್ ಕ್ರೀಮ್ ಬರುತ್ತೆ, ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಮತ್ತೆ ಬೇಕಾದರೆ ಕೇಳ್ತಾರೆ. ಸರ್ ಮಾಡಿ ಸ್ಟಾರ್ಟ್ ಮಾಡಲಾ? ತುಪ್ಪ ನೋಡ್ರಿ ಹೆಂಗೆ ಹಾಕೋರು ಅಂತ ನೋಡಿ. ಕೆಳಗಡೆ ಹಾಕ್ತೀನಿ. ಹಾಯ್ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಲ್ಲೇಶ್ವರಂ ಅಂದರೆ ಒಂಥರ ಈ ಕಡೆ ತುಂಬ ಸ್ಪೆಷಲ್ ಆಗಿರೋ ಹೋಟೆಲ್ಗಳಿದ್ದಾವೆ. ಅದಕ್ಕೆ ನಾನು ಮಲ್ಲೇಶ್ವರಂಗೆ ಇವತ್ತೇ ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಎಲ್ಲಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಕಾಮತ್ ರೆಸ್ಟೋರೆಂಟ್ ಅಂತ. ಕಾಮತ್ ಅಂದ ತಕ್ಷಣವೇ ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಕಾಮತ್ ರೆಸ್ಟೋರೆಂಟ್ ಅಂದರೆ ತುಂಬಾ ಫೇಮಸ್ಸು. ಈಗ ಇನ್ನೊಂದು ಸತಿ ನಾನು ಲೊಕೇಶನ್ ಹೇಳ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇರೋದು 11th ಕ್ರಾಸು, ಆದರೆ ಯತಿರಾಜ್ ಮಠ ಇದೆ. ಅದರ ಅಪೋಸಿಟಲ್ಲಿ ಇರುವಂತಹ ಟೈಟನ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಒಂದು ಶೋರೂಮ್ ಇದೆ. ಆ ಶೋರೂಮಲ್ಲಿ 2nd ಫ್ಲೋರ್ ಬರುತ್ತೆ. ಇಲ್ಲೇ ಒಂದು ಚಿಕ್ಕ ದಾರಿ ಇದೆ. ಬನ್ನಿ, ಇವಾಗ ಚಿಕ್ಕ ದಾರಿ ಇದೆ. ಈ ದಾರಿಲೇ ಹೋದರೆ ನಾವು 2nd ಫ್ಲೋರ್ಗೆ ಹೋಗೋದಲ್ಲ ಸರ್, ಬರೋಣ ಬನ್ನಿ. ಇವಾಗ ಇಲ್ಲಿ ಮುಂದೆ ಹೋಗ್ಬಿಟ್ಟು 2nd ಫ್ಲೋರು. ಅಂದರೆ ತುಂಬ ಜನ ಇರ್ತಾರೆ. ಇನ್ನೊಂದು ಹೇಳ್ಬೇಕು ಅಂದರೆ ಸಾಟರ್ಡೆ ಸಂಡೇ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿಬಿಟ್ಟು ಸ್ಪೆಷಲ್ ಊಟನೇ ಮಾಡ್ತಾ ಇರ್ತಾರೆ. ಅದಕ್ಕೆ ತುಂಬ ಜನ ನಾರ್ತ್ ಕರ್ನಾಟಕ ಕಡೆ ಭಾಗದವರು ಅಥವಾ ಈ ಕಡೆ ಮೈಸೂರು ಭಾಗದವರು ಇವರೇನೆಂದರೆ ನಾರ್ತ್ ಕರ್ನಾಟಕ ರೊಟ್ಟಿ ಊಟ ತಿನ್ನೋಕ್ಕೆ ಅಂತಲೇ ಬರ್ತಾರೆ. ಕಾಮತ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಕಾಸ್ಟ್ಲಿ ಇರುತ್ತೆ, ಅಷ್ಟಿರುತ್ತೆ, ಇಷ್ಟಿರುತ್ತೆ ಅಂತ. ಬನ್ನಿ, ನಿಮಗೆ ಊಟ ತೋರಿಸ್ತೀನಿ. ಊಟ ಮಾಡಿದ್ಮೇಲೆ ಹೇಳಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ, ಇವಾಗ ಲಿಫ್ಟ್ ಇದೆ, 2nd ಫ್ಲೋರ್ಗೆ ಹೋಗೋಣ. ಓಕೆ, ಇವಾಗ 2nd ಫ್ಲೋರ್ಗೆ ಬಂದಾಯಿತು. ಇಲ್ಲಿ ನೀವು ನೋಡ್ಬೋದು ಕಾಮತ್ ರೆಸ್ಟೋರೆಂಟ್ ಹೇಳ್ಬಿಟ್ಟು ತುಂಬಾ ಕ್ರೌಡ್ ಇದೆ. ಯಾಕಂದರೆ ಇದು ತುಂಬಾ ಫೇಮಸ್ಸು. ಅದಕ್ಕೋಸ್ಕರ ಜೋಳದ ರೊಟ್ಟಿ ಊಟ ಮಾಡೋಕ್ಕೆ ಫ್ಯಾಮ್ಲಿ ಸಮೇತವಾಗಿ ಬರ್ತಾರೆ. ಇಲ್ಲಿ ಒಬ್ಬೊಬ್ಬರೇ ಯಾರೂ ಬರೋಲ್ಲ, ಫ್ಯಾಮ್ಲಿ ಸಮೇತವಾಗಿ ಬರ್ತಾರೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ನಮಗೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ. ಯಾವ ರೀತಿ ಇರುತ್ತೆ ಮೆನು, ಯಾವ ರೀತಿ ಇರುತ್ತೆ, ನಿಮಗೆ ಅದ್ರ ಏನೇನು ಕೊಡ್ತಾರೆ ಎಲ್ಲ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಪಲ್ಯ, ಸಪ್ಪಲ್ಯ, ಸಪ್ಪಲ್ಯ ಸರ್, ಲೀಪ್ ಪಲ್ಯ, ಅರಿವೆ ಕಾಳು, ಮೊಳಕೆ ಕಾಳು, ರೈತ, ಮಿಕ್ಸ್ ರೈತ, ಕೋಸಂಬರಿ, ಸ್ಪೆಷಲ್ ಊಟ, ಜೋಳದ ರೊಟ್ಟಿ, ಫುಲ್ ಮೀಲ್ಸು, ಹೋಳಿಗೆ, ಬಜ್ಜಿ, ಲಾಸ್ಟಲ್ಲಿ ಫುಡ್ ಸಾಡ್ ವಿತ್ ಐಸ್ ಕ್ರೀಮು ಲಿಮಿಟೆಡ್ ಇರುತ್ತೆ ಸ್ಪೆಷಲ್ ಮೀಲಲ್ಲಿ. ಆಮೇಲೆ ಮಾಮೂಲಿ 4 ಥರ ಪಲ್ಯ ಬರುತ್ತೆ, ಸೊಪ್ಪು, ಕಾಳು, ರೈತ, ಕೋಸಂಬರಿ, ಎಣ್ಣೆಗಾಯಿ, ಆಮೇಲೆ ರೋಟಿ, ಸಲಾಡು, ರೈಸ್, ಸಾಂಬಾರು, ರಸಮು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಲಿಮಿಟೆಡ್ ಅಂದರೆ ನಿಮಗೆ ಹೋಳಿಗೆ, ಬಜ್ಜಿ, ಫುಡ್ ಸಾಡ್ ವಿತ್ ಐಸ್ ಕ್ರೀಮ್ ಮಾತ್ರ ಲಿಮಿಟೆಡ್ ಇರುತ್ತೆ. ಎಲ್ಲ ರೀತಿ ಸೊಪ್ಪು ಪಲ್ಯ, ಕಾಳು ಪಲ್ಯ, ಎಣ್ಣೆಗಾಯಿ, ಕೋಸಂಬರಿ, ವೈಟ್ ರೈಸು, ಸಾಂಬಾರು, ರಸಮು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಮಜ್ಜಿಗೆ ಬರುತ್ತೆ, ಬಟರ್ ಮಿಲ್ಕ್ ಬರುತ್ತೆ, ಎಲ್ಲ ರೀತಿ ಅನ್ಲಿಮಿಟೆಡ್ ಇರುತ್ತೆ. ಇಷ್ಟೊತ್ತವರೆಗೂ 1 ಅವರ್ ಅರ್ಧ ಗಂಟೆ ಮೇಲೆ ವೇಟ್ ಮಾಡಿದ್ಮೇಲೆ ನಮಗೆ ಜಾಗ ಸಿಕ್ತು. ಇವಾಗ ಕೂತ್ಕೊಂಡಿದ್ದೀವಿ. ಹೆವಿ ಕ್ರೌಡ್ ಇದೆ. ಈಗಲೂ ಕೂಡ ನೋಡ್ಬೋದು ಎಷ್ಟೊಂದು ಕ್ರೌಡ್ ಇದೆ. ಟೈಮ್ 3 ಗಂಟೆ ಆಗಿ ಬಂತು ನೋಡಿ. ಇಷ್ಟು ಐಟಮ್ಗಳು ಕೂಡ ನಮಗೆ ಕೆಲವೊಂದು ಐಟಮ್ಗಳೆಲ್ಲನೂ ಕೂಡ ಅನ್ಲಿಮಿಟೆಡ್ ಇದ್ದಾವೆ. ಈಗ ಫಸ್ಟ್ ನೋಡೋದಾದರೆ ಇಲ್ಲಿ ಸೌತೆಕಾಯಿಯಿಂದ ಹಿಡಿದು ಇದು ಬಂದ್ಬಿಟ್ಟು ಏನಿದು ಈರುಳ್ಳಿ, ಅದ್ರ ಜೊತೆಗೆ ಪಲ್ಯ ಇದಿದೆ, ಅದರ ಜುನುಕ, ಅದೇ ರೀತಿ ಒಂದು ಪಾಪಡು, ಅದೇ ರೀತಿ ಬಜ್ಜಿ ನೋಡ್ಬೋದು, ಅದೇ ರೀತಿ ರೈತ ಇದೆ, ಹೋಳಿಗೆ ಇದೆ, ಅದೇ ರೀತಿ ಮೇನ್ ಕೋರ್ಸ್ ಬಂದ್ಬಿಟ್ಟು ರೊಟ್ಟಿ ಊಟ ಇದು. ಓಕೆ ನೋಡಿ, ಅದ್ರ ಮೇಲೆ ತುಪ್ಪ ಹೆಂಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. 2 1 1 2 3 4 ಒಂದು 10 12 ಐಟಮ್ ಅಂತೂ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಎಷ್ಟು ಗಟ್ಟಿ ಮೊಸರು ಕೊಟ್ಟಿದ್ದಾರೆ. ಗಟ್ಟಿ ಮೊಸರು, ಅದ್ರ ಜೊತೆಗೆ ಮಜ್ಜಿಗೆ. ಇಷ್ಟು ತಿಂದ್ರೇ ಸಾಕು, ನಮಗೆ ಹೊಟ್ಟೆ ತುಂಬ ಹೋಗುತ್ತೆ. ಬನ್ನಿ ಇವಾಗ ಒಂದೊಂದಾಗಿ ಟ್ರೈ ಮಾಡೋಣ. ಫಸ್ಟು ರೊಟ್ಟಿ, ನಾರ್ತ್ ಕರ್ನಾಟಕ ರೊಟ್ಟಿ, ಅದ್ರ ಜೊತೆಗೆ ಪಲ್ಯ, ಎಣ್ಣೆಗಾಯಿ ಪಲ್ಯ ನೋಡಿ. ಇದು ಸಿಕ್ಕಾಪಟ್ಟೆ ಫೇಮಸ್ಸು ತುಂಬ. ಅದರಲ್ಲಿ ಕಾಮತ್ ಹೋಟ್ಲಲ್ಲಿ ನಾವು ಎಣ್ಣೆಗಾಯಿ ಪಲ್ಯ ತಿಂತಾಯಿದ್ವಿ ರೊಟ್ಟಿ ಜೊತೆಗೆ. ಸಖತ್ತಾಗಿದೆ. ಅದ್ರ ಜೊತೆಗೆ ಇಲ್ಲೊಂದು ಹೇಳೋದು ಮತ್ತೆ ನೋಡಿ, ಐಸ್ ಕ್ರೀಮ್, ಸಲಾಡ್ ವಿತ್ ಐಸ್ ಕ್ರೀಮ್. ಓಕೆ, ಕೆಲವೊಂದು ಐಟಮ್ಗಳು ಅನ್ಲಿಮಿಟೆಡು, ಕೆಲವೊಂದು ಲಿಮಿಟೆಡು. ಹೋಳಿಗೆ, ಬಜ್ಜಿ ಮತ್ತು ಐಸ್ ಕ್ರೀಮು ಲಿಮಿಟೆಡ್ ಇರುತ್ತೆ. ಬನ್ನಿ ಟ್ರೈ ಮಾಡಿ. ಅನ್ನ, ಸಾಂಬಾರು, ಅನ್ನ, ರಸಮು, ಮಜ್ಜಿಗೆ ಬೇಕಾದ್ರೆ ಅನ್ಲಿಮಿಟೆಡ್ ಆಗಿ ನೀವು ಎಷ್ಟು ಬೇಕಾದ್ರೂ ಕೇಳ್ಬೋದು. ಈಗ ನೋಡಿ, ಇವಾಗ ಮಜ್ಜಿಗೆನ ಇದೊಂದು ಗ್ಲಾಸ್ ಇದೆಯಾ, ಕುಡಿತೀನ ಮತ್ತೆ ಬರ್ತಾರೆ ಮಜ್ಜಿಗೆನ ಹಾಕ್ತಾರೆ. ಅದೇ ರೀತಿ ಅನ್ನ ಖಾಲಿ ಇದೆ ಹಾಕ್ತಾರೆ, ಪಲ್ಯನ ಅದೇ ರೀತಿ ಏನೇನು ಬೇಕು ಎಲ್ಲನೂ ಕೂಡ ರೊಟ್ಟಿನ ಹಾಕ್ತಾಯಿರ್ತಾರೆ. ಒಳ್ಳೆ ಊಟ. ಇವಾಗ ಮತ್ತೆ ಏನು ತಿನ್ನೋಣ ಏನು ಬಿಡೋಣ ಅನ್ನಿಸ್ತೈತೆ. ಇವಾಗ ಹೋಳಿಗೆ ನೋಡೋಣ. ಹೋಳಿಗೆ ಮೇಲೆ ತುಪ್ಪ ನೋಡ್ರಿ ಹೆಂಗೆ ಹಾಕೋರು ಅಂತ.
ನೋಡಿ ಕೆಳಗಡೆ ಹಾಕ್ತೀನಿ ತುಪ್ಪ. ಓಕೆ, ಹೋಳಿಗೆ ಹೋಳಿಗೆ ಹೋಳಿಗೆ. ಫ್ಯಾಮ್ಲಿ ಕರ್ಕೊಂಬನ್ನಿ, ಇಲ್ಲಿ ಮಸ್ಟ್ ಫ್ಯಾಮ್ಲಿ ವಿಸಿಟ್ ಮಾಡೋವಂಥ ಪ್ಲೇಸು. ಹೋಳಿಗೆ ಸೂಪರ್ ಆಗಿದ್ರಿ. ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಬೇಕಾದ್ರೆ ಎಕ್ಸ್ಟ್ರಾನು ಕೊಡ್ತಾರೆ, ನೀವು ಇಸ್ಕೋಬೋದು. ಬಜ್ಜಿ ಆಗಿರ್ಬೋದು ಎಲ್ಲನೂ ಬನ್ನಿ ಟೇಸ್ಟ್ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಕಮೆಂಟ್ ಮೂಲಕನೂ ಬಂದು ತಿಳಿಸಿ. ಇನ್ನೊಂದು ಲೊಕೇಶನ್ ಕೇಳೋರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಲೊಕೇಶನ್ಗೆ ಬರುತ್ತೆ. ಬನ್ನಿ, ಟ್ರೈ ಮಾಡಿ. ನಮಸ್ಕಾರ ನಮಸ್ಕಾರ, ದೇವರಾಜ್ ಅಂತ ನಾನು. ಸರ್, ಇದು ಕಾಮತ್ ರೆಸ್ಟೋರೆಂಟ್ ಮಲ್ಲೇಶ್ವರಂ ಸಂಪಿಗೆ ರೋಡಲ್ಲಿ ಇರೋದು. ಇದು ಓಪನ್ ಆಗಿ ನಮ್ಮದೆಲ್ಲ ಒಂದು ತಿಂಗಳಾಯ್ತು. ಈಗ ಒಂದು ತಿಂಗಳಿಂದ ರನ್ನಿಂಗ್ ಇದೆ. ಇದು ಫಸ್ಟ್ ಕ್ಲಾಸಲ್ಲಿ ಇತ್ತು. ಈಗ ಸಂಪಿಗೆ ರೋಡಲ್ಲಿ ಈಗ 11th ಕ್ಲಾಸಲ್ಲಿ ಶಿಫ್ಟ್ ಆಗಿದೆ ಅಲ್ಲಿಂದ ಇಲ್ಲಿಗೆ. ಏನು ಆಫರ್ ನಡೀತಿದೆ ಸರ್ ಈಗ? ಸರ್, ಈಗ ನಮ್ಮದು ಜೋಳ ರೊಟ್ಟಿ ಊಟ, ಪೆಸಲ್ ಊಟ ಅಂತಿದೆ. ಅದರಲ್ಲಿ ಬೇಳೆ ಹೋಳಿಗೆ, ಮೆಣಸಿನ ಬಜ್ಜಿ, ಆಮೇಲೆ ಐಸ್ ಕ್ರೀಮ್ ಬರ್ತದೆ, ಪುಡಿ ಸುಡ್ತ ಐಸ್ ಕ್ರೀಮ್ ಬರ್ತದೆ. ಅದರಲ್ಲಿ ರೊಟ್ಟಿ, 3 ಥರ ಪಲ್ಯ, ಬದನೆಕಾಯಿ ಪಲ್ಯ, ಸೊಪ್ಪು ಪಲ್ಯ, ಕಾಳು ಪಲ್ಯ, ಜುನ್ಕ, ಸಾಲೆಡು, ಹಪ್ಪಳ, ಮೊಸರು, ಮಜ್ಜಿಗೆ ಎಲ್ಲ ಬರ್ತದೆ. ಈಗ ಅನ್ಲಿಮಿಟೆಡ್ ಅಂತ ಹೇಳ್ತಿದ್ರೆ ಏನೆಲ್ಲ ಅನ್ಲಿಮಿಟೆಡ್ ಬರುತ್ತೆ ಸರ್? ನಮ್ಮದು ಹೋಳಿಗೆ ಮತ್ತು ಐಸ್ ಕ್ರೀಮ್, ಬಜ್ಜಿ 3 ಐಟಮ್ ಬಿಟ್ಟು ಮಿಕ್ಕಿದೆಲ್ಲ ಅನ್ಲಿಮಿಟೆಡ್. ಹೌದು, ಎಷ್ಟು ಬೇಕಾದ್ರೂ ಹಾಕ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ಓಕೆ, ವೀಕೆಂಡಲ್ಲಿ ಏನು ಮೆನು ಇರುತ್ತೆ? ವೀಕೆಂಡಲ್ಲಿ ನಿಮ್ಮದು ರೆಗ್ಯುಲರ್ ಮತ್ತು ಸ್ಪೆಷಲ್ ಎರಡೂ ಇರ್ತದೆ. ಅದು ರೆಗ್ಯುಲರ್ ಅಂದರೆ ನಿಮಗೆ ಅದರಲ್ಲಿ ಬಜ್ಜಿ, ಐಸ್ ಕ್ರೀಮು, ಹೋಳಿಗೆ 3 ಐಟಮ್ ಬರಲ್ಲ. ಹೋಳಿಗೆ ಮತ್ತು 3 ಐಟಮ್ ಬರಲ್ಲ. ಹೌದು, ವೀಕೆಂಡಲ್ಲಿ ಸ್ಪೆಷಲ್ ಅಲ್ಲ ಇರ್ತದೆ, ಅವತ್ತು ಇರ್ತದೆ. ಸ್ಪೆಷಲ್ ಬೇಕಾದ್ರೆ ಸ್ಪೆಷಲ್, ರೆಗ್ಯುಲರ್ ಆಪ್ಷನ್ ಇರ್ತದೆ. ಇವತ್ತು ಒಂದೇ ಊಟ ಇರ್ತದೆ, ಸ್ಪೆಷಲ್ ಊಟ ಅಂತ. ಸಂಡೇ ಮಾತ್ರ ಹೌದು, ಸ್ಪೆಷಲ್ ಮಾತ್ರ ಇರ್ತದೆ ಇವತ್ತು. ಸರ್, ಈಗ ಇದು ಕಾಮತ್ ಹೋಟೆಲ್ ಎಷ್ಟು ವರ್ಷ ಆಯಿತು ಸರ್ ಸ್ಟಾರ್ಟ್ ಆಗಿ? ಸರ್, ಸ್ಟಾರ್ಟ್ ಆಗಿ ನಾವು ಬರೋಕ್ಕಿಂತ ನನ್ನ ಊಟಕ್ಕೆ ಮೊದಲೇ ಸ್ಟಾರ್ಟ್ ಆಗಿರೋದು ಹೌದಾ? ಓಕೆ. ಕಾಮತ್ತಲ್ಲಿ. ನಿಮ್ಮ ಯಾರು ನಡ್ಸ್ಕೊಂಡು ಹೋಗ್ತಾರೆ ಸರ್? ಇದು ನಮ್ಮಲ್ಲಿ ಅನಂತರಿ ಕಾಮತ್ ಅಂತ ಇದ್ದಾರೆ, ಅವರಿಗೆ ಅದು ಮಕ್ಕಳು ನಾರಾಯಣ ಕಾಮತ್ ಅಂತ ಇರ್ತಾರೆ, ಆಕಾಶರಿ ಕಾಮತ್ ಅಂತ ಅವರೀಗ ನಡ್ಕೊಂಡು ಹೋಗ್ತಿದ್ದಾರೆ. ಬ್ರಾಂಚ್ ಒಂದೇ ಬ್ರಾಂಚ್ ಇದೆ ಸರ್, ಬೇರೆ ಇಲ್ಲ, ಸುಮಾರು ಇದೆ, ಒಂದು 30 ಬ್ರಾಂಚ್ ಇದೆ. ಬೆಂಗಳೂರಲ್ಲಿ ಈಗ 4ನೇ ಬ್ರಾಂಚ್ ಇದು. ಹೌದು, ನಮ್ಮದು ಹೈವೇ ರೋಡಲ್ಲಿ ಇದೆ, ಹುಬ್ಳಿಲಿ ಇದೆ, ಧಾರವಾಡ ಇದೆ, ಮೈಸೂರಲ್ಲಿ ಇದೆ, ಜನಪದ ಲೋಕ ಇದೆ. ಓನ್ಲಿ ನಾರ್ತ್ ಇಂಡಿಯನ್ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಎಲ್ಲ ಮಿಕ್ಸಿಂಗ್ ಸಿಗುತ್ತೆ? ಎಲ್ಲ ಮಿಕ್ಸ್ ಇರ್ತದೆ. ಸೌತು ಇರ್ತದೆ ಬೇರೆ ಕಡೆ. ನಮ್ದು ಇಲ್ಲಿ ಜೋಳ ರೊಟ್ಟಿ ಊಟ ನಾರ್ತ್ ಇಂಡಿಯನ್ ಮಾತ್ರ ಇಲ್ಲಿ ಇರೋದು. ಹೌದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ತದೆ. ಆಯ್ತು ಸರ್, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ತದೆ ಬೆಳಿಗ್ಗೆ ಟೈಮಲ್ಲಿ. ಮಧ್ಯಾಹ್ನ ಕಂಟಿನ್ಯೂ ಇರ್ತದೆ, ಅಂದರೆ ಬೆಳಿಗ್ಗೆ ದೋಸೆ, ಸಂಜೆ ಗಿರಿಮಿಟ್ಟು, ಬಜ್ಜಿ ಎಲ್ಲ ಸಿಗ್ತದೆ. ಹೌದು, ಊಟ ಟೈಮಿಂಗ್ಸ್ ಹೇಳ್ಬಿಡಿ ಸರ್ ಹಾಗೆ. ಸರ್, ಊಟದ 12ರಿಂದ 4, ಆಮೇಲೆ 7ರಿಂದ 10:30. ಹೌದು, ಅದು ಮಧ್ಯೆ ಕ್ಲೋಸ್ ಆದ ಮಧ್ಯೆ ಗ್ಯಾಪಲ್ಲಿ ದೋಸೆ, ಗಿರಿಮಿಟ್ಟು, ಬಜ್ಜಿ ಇದೆಲ್ಲ ಇರ್ತದೆ. ಹೌದು, ರನ್ನಿಂಗ್ ಇರ್ತದೆ. ಹಾಲಿಡೇಸ್ ಏನಾದ್ರು ಮಾಡ್ತಾರಾ ಸರ್? ಯಾವುದು? ಹಾಲಿಡೇಸ್ ಇರುತ್ತೆ ಆ ಥರ ಏನಾದ್ರು? ಇಲ್ಲ, ರಜೆ ಏನಿಲ್ಲ. 24 hours ಓಪನ್ ಇರ್ತದೆ. ಸರ್, ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಒಂದ್ಸಲ? ಸರ್, ಸಂಪಿಗೆ ರೋಡ್, ಮಲ್ಲೇಶ್ವರಂ, 11th ಕ್ರಾಸ್. ಹೌದು, ಹೋಮ್ ಕೇರ್ ಪಕ್ಕ ಬರ್ತದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಓಕೆ, ಇನ್ನು ಸರ್ವಿಸ್ ಎಲ್ಲ ಹೇಗಿದೆ ಮೇಡಮ್? ಸರ್ವಿಸ್ ತುಂಬ ಚೆನ್ನಾಗಿದೆ. ಪುನಃ ಕೇಳ್ಬಿಟ್ಟು ಬಿಡುತ್ತಾರೆ. ಅವ್ರಿಗೆ ಇಷ್ಟ ಆಯಿತು. ಹಾಂ, ಮಕ್ಳಿಗೂ ಇಷ್ಟ ಆಯ್ತಾ? ಕೂಡ ನಿಂಗೆ ಇಷ್ಟ ಆಯ್ತಾ? ನಿಂಗೆ ಏನು ಇಷ್ಟ ಆಯಿತು? ರೊಟ್ಟಿ ಊಟ ಯಾವ್ದು ಇಷ್ಟ ಆಯಿತು? ಯಾವ್ದು ಇಷ್ಟ ಆಯ್ತು? ಹೋಳಿಗೆ ಇಷ್ಟ ಆಯ್ತಾ? ಓಕೆ. ಅವ್ರದ್ದು ಜೋಳದ ರೊಟ್ಟಿ ಊಟ ಅಂದರೆ ಒನ್ ಆಫ್ ದ ಬೆಸ್ಟ್. ಅವ್ರು ಫಸ್ಟ್ ಶುರು ಮಾಡಿದಾಗ ಐ ಥಿಂಕ್ ಮೆಜೆಸ್ಟಿಕ್ಕಲ್ಲಿ ಮೈಸೂರಿಂದ ಬರ್ತಾ ಇದ್ದೀವಿ ತಿನ್ನೋಕ್ಕೆ. ಇಲ್ಲೂ ಅದೇ ಟೇಸ್ಟ್ ಇದೆ. 20 ವರ್ಷದಿಂದ ಏನು ಟೇಸ್ಟ್ ಇದೋ ಅದೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಕಾಮತ್ ಅವ್ರಿಗೆ ಆಲ್ ದ ಬೆಸ್ಟ್. ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್. ಇವತ್ತೇನು ಫುಲ್ ಮೀಲ್ಸ್ ತೊಗೊಂಡಿರಿ? ಫುಲ್ ಮೀಲ್ಸ್ ಜೋಳದ ರೊಟ್ಟಿ ಬಂದಾಗ ಒಂದ್ಸಲಿ ಫುಲ್ ಮೀಲ್ಸ್ ತಗೊಳ್ತಾ ಇದ್ದೀವಿ. ಹೌದು, ಅಬ್ಸಲ್ಯೂಟ್ಲಿ. ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ಇದೆ ಮಾತಾಡೋಂಗಿಲ್ಲ. ಜೋಳದ ರೊಟ್ಟಿ ಅಂತೂ ಪ್ಲಸ್ ಸರ್ವಿಸ್ ಬಗ್ಗೆ ತುಂಬ ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ಅದೇ ಫೀಲ್ ವೆಲ್ಕಮ್ ಮಾಡಿ ಅವರು ಮನೇಲಿ ನೋಡ್ಕೊಳ್ತಾರೆ. ಸೊ ಫುಡ್ ಬಗ್ಗೆ ಮತ್ತು ಸರ್ವಿಸ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಓಕೆ, ನಿಮ್ಮ ಹೆಸರು ಸರ್? ಕೃಷ್ಣ. ಓಕೆ.